ಇದರಿಂದ ಹೊಟ್ಟೆ ಭಾಗದ ಬೊಜ್ಜು, ಸೊಂಟದ ಬೊಜ್ಜು ಸಂಪೂರ್ಣವಾಗಿ ಕರಗುತ್ತೆ. ಮಕ್ಕಳಾದಮೇಲೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡಿದ್ರು ಕರಗ್ತಾ ಇಲ್ಲ ಅಂತ ಹೇಳ್ತಿರ್ತೀರಲ್ಲ ಕೆಲವರು. ಇದನ್ನು ಟ್ರೈ ಮಾಡಿ. ಈ ಎಣ್ಣೆಯಿಂದ ಪ್ರತಿನಿತ್ಯ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೇವಲ 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಮಗೆ ಒಣಶುಂಠಿ ಬೇಕಾಗತ್ತೆ, ಬೆಳ್ಳುಳ್ಳಿ ಬೇಕಾಗತ್ತೆ, ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುವಂಥದ್ದೇ. ನಂತರ ಓಂ ಕಾಳು ಬೇಕಾಗತ್ತೆ. ನೋಡಿ, ಓಂ ಕಾಳು ಎಲ್ಲನೂ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ಎಲ್ಲರ ಮನೆಯಲ್ಲೂ ಈ ಪದಾರ್ಥಗಳಂತೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ನಂತರ ಚಕ್ಕೆ, ನಾವು ಅಡುಗೆಗೆಲ್ಲ ಬಳಸ್ತೀವಿ ಅಲ್ವಾ ಚಕ್ಕೆ, ಆ ಚಕ್ಕೆ ಬೇಕಾಗತ್ತೆ. ನೋಡಿ, 4 ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯನ್ನು ಬಿಸಿಗಿಡೋಣ, ಸ್ಟವ್ ಮೇಲೆ ಇಡೋಣ. ಇದಕ್ಕೆ 100 ml ನಾನು ಎಳ್ಳೆಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಎಳ್ಳೆಣ್ಣೆ ತೊಗೋಬಹುದು ಅಥವಾ ಸಾಸಿವೆ ಎಣ್ಣೆ ತೊಗೊಳ್ಬಹುದು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ. ನಾನು ಎಳ್ಳೆಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. 100 ಗ್ರಾಮಷ್ಟು ಎಳ್ಳೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಿದ ನಂತರ ನಾವು ಈ 4 ಪದಾರ್ಥಗಳನ್ನು ಹಾಕ್ಕೊಳ್ಬೇಕು. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಹೇಳ್ತೀನಿ. ತುಂಬ ಒಳ್ಳೆಯದು ಇದು ನಿಮ್ಮ ಒಂದು ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ, ಜೊತೆಗೆ ಸ್ಟ್ರೆಚ್ ಮಾರ್ಕ್ಸ್ ನಿವಾರಣೆ ಆಗುತ್ತೆ, ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಡೈಜೆಷನ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ನಾನು 5 ಹೆಸರಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ 1 ಚಮಚದಷ್ಟು ಶುಂಠಿ, ಒಣ ಶುಂಠಿಯನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಚಕ್ಕೆಯ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆಯನ್ನು ಸ್ವಲ್ಪ ಹಾಗೆ ಪೌಡರ್ ಮಾಡಿ ಹಾಕ್ಕೊಳ್ಳೋಣ. ನಂತರ ನೋಡಿ, ಅರ್ಧ ಚಮಚದಷ್ಟು ನಾನು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಅಥವಾ 1 ಚಮಚ ಹಾಕ್ಕೊಳ್ಬೋದು ನೀವು, ಏನೂ ತೊಂದರೆ ಇಲ್ಲ. ಇದೆಲ್ಲವನ್ನು ಹಾಕಿ ಇದೆಲ್ಲ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೂ ನಾವು ಈ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸಬೇಕಾಗತ್ತೆ. ನಿಮಗೆ ಒಂದು 5 ರಿಂದ 7 ನಿಮಿಷ ಸಾಕಾಗುತ್ತೆ, ಅಷ್ಟರಲ್ಲಿ ಇದು ರೆಡಿ ಆಗಿಬಿಡತ್ತೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಮಕ್ಕಳಾದಮೇಲೆ ಬೊಜ್ಜು ಜಾಸ್ತಿ ಆಗಿರುತ್ತೆ, ಅದರಲ್ಲೂ ಹೊಟ್ಟೆ ಭಾಗದ ಬೊಜ್ಜು ಇರುತ್ತೆ. ಅದನ್ನು ಕರಗಿಸೋದಕ್ಕೆ ಇದು ತುಂಬಾ ಪ್ರಯೋಜನಕಾರಿ. ಎಲ್ಲರೂ ಬಳಸ್ಬೋದು, ಎಲ್ಲ ವಯಸ್ಸಿನವರು ಬಳಸ್ಬೋದು. ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರಾದರೆ ಪೀರಿಯಡ್ ಟೈಮಲ್ಲಿ ಬಳಸೋದು ಬೇಡ, ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಬಳಸಿ. ಪುರುಷರು, ಮಹಿಳೆಯರು ಎಲ್ಲರೂ ಬಳಸ್ಬೋದು. ನೋಡಿ, ಈಗ ಎಲ್ಲವೂ ಬ್ರೌನ್ ಕಲರ್ ಆಗಿದೆ. ಸ್ಟವ್ನ ಆಫ್ ಮಾಡೋಣ. ಎಣ್ಣೆ ಬಿಸಿ ಕಡಿಮೆ ಆಗಲಿ, ತಣ್ಣಗಾಗಲಿ. ನಂತರ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಬಳಸ್ಬೋದು. ಹೇಗೆ ಇದನ್ನು ಬಳಸೋದು ಅಂದರೆ, ನೀವು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ನಿಮ್ಮ ಹೊಟ್ಟೆಯ ಭಾಗ, ಸೊಂಟದ ಭಾಗಕ್ಕೆಲ್ಲ ಅಪ್ಲೈ ಮಾಡಿ 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಒಂದು ಟವೆಲನ್ನು ತೊಗೊಂಡು ಟವೆಲನ್ನು ನಿಮ್ಮ ಹೊಟ್ಟೆಗೆ ಕಟ್ಟಿಬಿಡಬೇಕು. 15 ನಿಮಿಷ ಮಸಾಜ್ ಮಾಡಿದ ನಂತರ ಹೊಟ್ಟೆಗೆ ಟವೆಲನ್ನು ಕಟ್ಟಿಬಿಡಿ. ನಂತರ 1 ಗಂಟೆ ಬಿಟ್ಟು ನೀವು ಸ್ನಾನವನ್ನು ಮಾಡ್ಕೊಳ್ಳಿ. ಮಸಾಜ್ ಆಗಿದ ನಂತರ 1 ಗಂಟೆಗಳ ಕಾಲ ಆ ಟವೆಲನ್ನು ನೀವು ಕಟ್ಕೊಂಡಿರಬೇಕು. ಆಮೇಲೆ ಬಿಸಿ ನೀರಿನಿಂದ ಸ್ನಾನ ಮಾಡಿ. ಈ ರೀತಿ ನೀವು ಪ್ರತಿನಿತ್ಯ ಮಾಡಬೇಕು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸಲನಾದರೂ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಪೀರಿಯಡ್ಸ್ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಬ್ಲೀಡಿಂಗ್ ಸ್ಟಾಪ್ ಆಗೋವರೆಗೂ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ನೀವು ಈ ಮಸಾಜನ್ನು ಮತ್ತೆ ಶುರು ಮಾಡ್ಬೋದು. ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಯೂಸ್ ಮಾಡಬಹುದು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಉಂಟಾಗೋದಿಲ್ಲ ಸ್ನೇಹಿತರೆ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.